ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಕಳೆದ 4-5 ದಿನಗಳಿಂದ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಬಹುತೇಕ ಕಡೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಮುಂಗಾರು ಪ್ರವೇಶ ಕಾಣೋದಕ್ಕೂ ಮುಂಚಿತವಾಗಿಯೇ ಪೂರ್ವ ಮುಂಗಾರು ಬಹಳ ಚುರುಕಾಗಿ ಮಳೆ ರಾಜ್ಯದಲ್ಲಿ ಬೀಳ್ತಾ ಇರುವಂಥದ್ದು. ಸೊ ಹಾಗಿದ್ರೆ ಮುಂದಿನ 2 ದಿನಗಳ ಕಾಲ ರಾಜ್ಯದ ಹವಾಮಾನ ವರದಿ ಸ್ಥಿತಿಗತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಮುಖ್ಯವಾಗಿ ರಾಜ್ಯದ 10 ಜಿಲ್ಲೆಗಳಿಗೆ ನಾಳೆ ಆರೆಂಜ್ ಅಲರ್ಟನ್ನು ಭಾರತೀಯ ಹವಾಮಾನ ಇಲಾಖೆ ಘೋಷಿಸಿರುವಂಥದ್ದು. ಯಾವ್ಯಾವ ಜಿಲ್ಲೆಗಳು ಅಂತಲೂ ಕೂಡ ಹೇಳ್ತೀನಿ. 10 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದೆ. ಮುಖ್ಯವಾಗಿ ಕಲಬುರಗಿ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಡ್ಯ ಮತ್ತು ಮೈಸೂರು ಈ 10 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ನಾಳೆ ಕೊಡಲಾಗಿದೆ. ಈಗಾಗಲೇ ನಾವು ನೋಡಿದ್ವಿ, ಧಾರವಾಡ, ಹಾವೇರಿ, ರಾಯಚೂರು, ಕೊಪ್ಪಳ, ಗದಗ, ಬೆಳಗಾವಿ ಈ ಭಾಗದಲ್ಲಿ ಮಳೆ ಯಾವ ಪ್ರಮಾಣದಲ್ಲಿ ಸುರಿತಾ ಇದೆ ಅಂತಂದರೆ ಜನಜೀವನ ಬುಡಮೇಲಾಗುವಂಥ ರೀತಿಯಲ್ಲಿ ಮಳೆ ಅಬ್ಬರಿಸ್ತಾ ಇದ್ದಾನೆ, ವರುಣ ಅಬ್ಬರಿಸ್ತಾ ಇದ್ದಾನೆ. ಬೆಳೆಗಳು ನಾಶ ಆಗ್ತಾ ಇದೆ, ಸಿಡಿಲು ಬಡಿದು ಜನರ ಸಾವಾಗಿದೆ, ಓಡಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದೆ. ಸಂಪೂರ್ಣವಾಗಿ ಕೆಲವೊಂದು ಬಡಾವಣೆಗಳು ನೀರಲ್ಲಿ ಮುಳುಗೋಗುವಂಥ ಪರಿಸ್ಥಿತಿ ಉತ್ತರ ಕರ್ನಾಟಕದ ಭಾಗದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹಾಗೆ ಕಂಪೇರ್ ಮಾಡಿದ್ರೆ ನಾವು ಉತ್ತರ ಭಾಗಕ್ಕೆ ದಕ್ಷಿಣ ಒಳನಾಡು ಪ್ರದೇಶಗಳನ್ನು ಕಂಪೇರ್ ಮಾಡಿದ್ರೆ ಪೂರ್ವ ಮುಂಗಾರು ಅಷ್ಟೊಂದು ಚುರುಕ ಆಗಿಲ್ಲ ದಕ್ಷಿಣ ಪ್ರದೇಶದಲ್ಲಿ, ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ. ಆದರೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಪೂರ್ವ ಮುಂಗಾರು ಭಾಳ ಪೀಕಲ್ಲಿ ಇರುವಂಥದ್ದು, ಭಾರಿ ಮಳೆ ಸುರಿತಾ. ಇದ್ರ ಜೊತೆಗೆ ಈಗ 10 ದಿನಗಳ ಕಾಲ ಬಹುತೇಕ ಈ ಭಾಗದ ಜಿಲ್ಲೆಗಳಿಗೇನೆ ಆರೆಂಜ್ ಅಲರ್ಟನ್ನು ಕೂಡ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಇದರ ಜೊತೆಗೆ ರಾಜ್ಯದ ಅಷ್ಟು ಜಿಲ್ಲೆಗಳಿಗೆ, ಈ 10 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದ್ದರೆ ಉಳಿದಿರುವಂತಹ 21 ಜಿಲ್ಲೆಗಳಿಗೆ ಸಂಪೂರ್ಣವಾಗಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ, ಕೋಲಾರದಿಂದ ಹಿಡಿದು ಮಂಗಳೂರುವರೆಗೆ ಎಲ್ಲ ದಿಕ್ಕಿನಲ್ಲೂ ಕೂಡ ಮಳೆ ಆಗುವಂಥ ಸಾಧ್ಯತೆಯನ್ನು, ಒಂದು ನಿರೀಕ್ಷೆಯನ್ನು ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಮುಂದಿನ 2-3 ದಿನಗಳ ಕಾಲ ರಾಜ್ಯದಲ್ಲಿ ಉತ್ತಮ ಮಳೆಯಾಗುವಂಥ ಸಾಧ್ಯತೆ ಇದೆ. ಪೂರ್ವ ಮುಂಗಾರು ಮತ್ತಷ್ಟು ಚುರುಕಾಗುವಂಥ ಸಾಧ್ಯತೆ ಇದೆ. ಮತ್ತು ಮುಖ್ಯವಾಗಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಮಳೆ ಬೀಳ್ತಾ ಇದೆ. ಮೊನ್ನೆನೂ ಕೂಡ ಮಳೆ ಬಿದ್ದಿತ್ತು, ನಿನ್ನೆನೂ ಕೂಡ ಮಳೆ ಬಿದ್ದಿದೆ. ಸೊ ಇವತ್ತು ರಾತ್ರಿನೂ ಕೂಡ ಮಳೆ ಬೀಳುವಂಥ ಸಾಧ್ಯತೆ ಇದೆ. ನಾಳೆ ನಾಡಿದ್ದು ಕೂಡ ಮಳೆ ಬೀಳುವಂಥ ಸಾಧ್ಯತೆ ಅಂದರೆ ಹವಾಮಾನ ಇಲಾಖೆ ತಜ್ಞರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ಬೆಂಗಳೂರಿನಲ್ಲಿ ಮಳೆ ಬೀಳುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿರುವಂಥ ವಾತಾವರಣ ಇರುತ್ತೆ ಅಂತ ಬೆಂಗಳೂರಿನ ಜನರಿಗೆ ಯಾವಾಗಲೂ ಕೂಡ, ಬೆಂಗಳೂರಿನಲ್ಲಿ ಮಳೆ ಅಂತಂದರೆ ಭಯದ ವಾತಾವರಣ. ರಸ್ತೆಗಳಲ್ಲಿ ನೀರು ನಿಲ್ಲುತ್ತೆ, ಮರಗಳ ರೆಂಬೆ ಕೊಂಬೆಗಳು ಬೀಳುತ್ತೆ, ಅನಾಹುತಗಳು ಸೃಷ್ಟಿಯಾಗ್ತಾ ಇದೆ, ಆಟೋಗಳು ಪಲ್ಟಿ ಹೊಡಿತಾ ಇದೆ, ಬೈಕ್ ಸವಾರರು ನೀರಲ್ಲಿ ತೇಲ್ಕೊಂಡು ಹೋಗುವಂಥ ಒಂದು ಸನ್ನಿವೇಶ, ಒಂದು ಸರ್ಕಮ್ಸ್ಟೆನ್ಸ್ನಲ್ಲಿ ಬೆಂಗಳೂರು ಇರುವಂಥದ್ದು. ಸೊ ಹೀಗಾಗಿ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿದ್ದು ಕೂಡ ನಮ್ಮೆಲ್ಲರ ಅನಿವಾರ್ಯತೆ. ಇದ್ರ ಜೊತೆಗೆ ಪೂರ್ವ ಮುಂಗಾರು ಚುರುಕಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೆಲವು ಕಡೆಗಳಲ್ಲಿ ಕಲ್ಲು ಮಳೆನೂ ಕೂಡ ಆಗ್ತಾ ಇದೆ. ಜೊತೆಗೆ ಬಿರುಗಾಳಿ ಮುಖ್ಯವಾಗಿ ಬಹಳ ಪ್ರಮಾಣದಲ್ಲಿ 50ರಿಂದ 60, ಸಾಮಾನ್ಯವಾಗಿ 20ರಿಂದ 30 ಅಥವಾ 30ರಿಂದ 40 km/h ಮ್ಯಾಕ್ಸಿಮಮ್. ಆದರೆ ಈ ಬಾರಿ ಪೂರ್ವ ಮುಂಗಾರಿಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಕೂಡ ಮಳೆ ಬೀಳ್ತಾ ಇದೆ. ಈ ಮಳೆ ಬೀಳ್ತಾ ಇರುವಂಥ ಕಾರಣಕ್ಕಾಗಿ ಭಾಳ ಸಾವು ನೋವುಗಳಾಗ್ತಾ ಇದೆ, ಸಾವಿರಾರು ಹೆಕ್ಟರ್ನಷ್ಟು ಬೆಳೆ ನಾಶಗಳಾಗ್ತಾ ಇದೆ. ಉತ್ತರ ಕರ್ನಾಟಕದ ಭಾಗದಲ್ಲಂತೂ ರೈತರು ಕಂಗೆಟ್ಟು ಹೋಗಿದ್ದಾರೆ. ಇನ್ನೇನು ಇಳುವರಿ ಕೈಗೆ ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ಮಳೆ ನೀರು ನುಗ್ಗಿ ಹೊಲಗಳಲ್ಲಿ ಸಂಪೂರ್ಣವಾಗಿ ನೀರು ನಿಂತು ಬೆಳೆಗಳು ಕೊಳೆತು ಹೋಗ್ತಾ ಇದೆ, ಬೆಳೆಗಳು ನಾಶ ಆಗಿ ಹೋಗ್ತಾ ಇದೆ. ಪಾಪ ಕೈಗೆ ಬಂದು ತುತ್ತವರಿಗೆ ಬಾಯಿಗೆ ಬಂದಿಲ್ಲ ಅನ್ನುವಂಥ ಗೋಳನ್ನು ಅಲ್ಲಿರುವಂಥ ರೈತರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಷ್ಟಾದರೂ ಕೂಡ ಸರ್ಕಾರಗಳು, ಜನಪ್ರತಿನಿಧಿಗಳು ಅಷ್ಟೊಂದು ಗಂಭೀರವಾಗಿ ವರ್ತಿಸ್ತಾ ಇಲ್ಲ. ಅವರ ಸಾಧನೆ ಹೇಳ್ಕೊಳ್ಳುವಂಥ ಸಾಧನಾ ಸಮಾವೇಶನ ಅವರಿಗೆ ದೊಡ್ಡದಾಗಿದೆ ಅನ್ನುವಂಥ ಮಾತುಗಳನ್ನು ರೈತರು ಹೇಳ್ತಾ ಇರುವಂಥದ್ದು. ರೈತರ ಕಣ್ಣನ್ನು ಒರೆಸಿಲ್ಲ ಅಂತಂದರೆ ಯಾರ ಕಣ್ಣನ್ನು ಈ ಸರ್ಕಾರ ಒರೆಸುತ್ತೆ ಅನ್ನುವಂಥ ಮಾತುಗಳನ್ನು ರೈತರು ಮನಸ್ಸಿನಿಂದ ಅವರು ಹೇಳ್ತಾ ಇರುವಂಥದ್ದು. ಕಣ್ಣಲ್ಲಿ ನೀರು ಬರ್ತಾ ಇದೆ ರೈತರದ್ದು. ಆಗಿದ್ರೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಮಳೆ ಬಂದು ಯಾವ ರೀತಿಯಾಗಿರುವಂಥ ಪರಿಸ್ಥಿತಿ, ಮೊನ್ನೆ ರಾಯಚೂರು ಕಡೆ ಒಂದು ಮಹಿಳೆ ಹೊಲದಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಜೋರಾಗಿ ಮಳೆ ಬಂದು ಸಿಡಿಲು ಬದು ಸಾವನ್ನಪ್ಪಿದ್ರು. ಅದೇ ರೀತಿ ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಬೀಳ್ತಾ ಇದೆ, ಕರಾವಳಿ ಭಾಗದಲ್ಲೂ ಕೂಡ ಮಳೆ ಬೀಳ್ತಾ ಇದೆ. ಆದರೆ ಅನಾಹುತಗಳೇನು ಇದುವರೆಗೂ ಕೂಡ ಆಗಿಲ್ಲ, ಆಗೋದು ಕೂಡ ಬೇಡ. ಆದರೆ ಮಳೆ ಬೇಕು, ಮಳೆ ಬರಬೇಕು. ಆದರೆ ಉತ್ತರ ಕರ್ನಾಟಕದ್ದು ಮತ್ತು ಬೆಂಗಳೂರಿನ ಕತೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ. ಮಳೆ ಬಂದರೆ ಅನಾಹುತಗಳು ಕಟ್ಟಿಟ್ಟ ಬುತ್ತಿ ಅನ್ನುವಂಥ ರೀತಿಯಲ್ಲಿ ವಾತಾವರಣಗಳು ಸೃಷ್ಟಿಯಾಗಿರುವಂಥದ್ದು. ಸೊ ಹೀಗಾಗಿ ಮುಂದಿನ 2-3 ದಿನಗಳ ಕಾಲ ಮತ್ತೆ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಅಲರ್ಟ್ ಇದೆ. ನಾಳೆ 10 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದೆ. ಇದರ ಜೊತೆಗೆ ಬೀದರ್ನಿಂದ ಹಿಡಿದು ಚಾಮರಾಜನಗರ, ಕೋಲಾರದಿಂದ ಹಿಡಿದು ಮಂಗಳೂರಿಗೆ ಈ 10 ಜಿಲ್ಲೆಗಳು ಹೊರತಾಗಿ ಎಲ್ಲ ಜಿಲ್ಲೆಗಳು ಕೂಡ ಅಂದರೆ 21 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೂಡ ಭಾರತೀಯ ಹವಾಮಾನ ಇಲಾಖೆ ಘೋಷಿಸಿರುವಂಥದ್ದು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.